ನೀವು ಓಡಾಡಕ್ಕ ಏನು ಪರವಾಗಿಲ್ಲ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ಮುರಳಿ ಜೊತೆಗೆ ಸ್ವಾಗತ. ಇವತ್ತು ನೋಡಿ ಒಂದು ಚಿಕ್ಕ ತಿರುಪತಿಯಲ್ಲಿ ಒಂದು ಜಾತ್ರೆ ನಡೀತಾ ಇದೆ. ಜಾತ್ರೆಯಲ್ಲಿ ಆಲ್ಮೋಸ್ಟ್ ಒಂದು ಇಲ್ಲಿ ಒಂದು 4-5 ಹತ್ರ ಅಡುಗೆಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡ್ತಾ ಇರೋದಂಥದ್ದು ಒಂದು 4,000 ಜನಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ. 4,000 ಜನದಲ್ಲಿ ಈಗ ಬೂಂದಿ ಮಾಡ್ತಾ ಇದ್ದಾರೆ. ANR ಕ್ಯಾಟ್ರಸ್ ಇಂದ ರಾಘವೇಂದ್ರ ಅಂತ ಬಿಟ್ಟು ಇವರು ಇಲ್ಲಿ ಒಂದು 4,000 ಜನಕ್ಕೆ ಒಂದು ಬೂಂದಿ ಮಾಡ್ತಾ ಇದ್ದಾರೆ. ಬೂಂದಿ ಮತ್ತೆ ರವೆ ಪಾಯಸದಲ್ಲಿ ಹಾಕೋದಲ್ಲ ನೋಡಿ, ರವೆ ಪಾಯಸ ಮಾಡ್ಬಿಟ್ಟು ರವೆ ಪಾಯಸದಲ್ಲಿ ಮೇಲ್ಗಡೆ ಬೂಂದಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿನ್ನೋವಂಥದ್ದು ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ. ನೋಡಿ 10 kg ಹಾಕಿಬಿಟ್ಟು ಬೂಂದಿ ಮಾಡ್ತಾ ಇದ್ದಾರೆ. ನೋಡಿ 10 kg ಪ್ಯಾಕೆಟ್ ಇದು ಕಳ್ಳೆ ಹಸಿಟ್ ಅಲ್ಲ. ನೋಡಿ ಕಳ್ಳೆ ಹಸಿಟ್ ಹಾಕ್ಕೊತಾ ಇದ್ದಾರೆ ಈಗ ಪಾತ್ರೆಯಲ್ಲಿ. ಯಾವುದು ಟೈಗರಾ? ಟೈಗರ್ ಕಂಪ್ನಿ ಕಳ್ಳೆ ಹಸಿಟ್ಟು. ಅರ್ಶಿಣ ಪುಡಿ ಅಲ್ಲ. ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದಾರೆ. ಕಲರ್ ಬರೋದಕ್ಕೆ ಅರ್ಶಿಣ ಪುಡಿ ಸ್ವಲ್ಪ ಒಂದು ಕೆಮಿಕಲ್ ಅಂದ್ಬಿಟ್ಟು. ನೋಡಿ ಕೆಮಿಕಲ್ ಏನು ಹಾಕ್ತೀರಾ, ಇದು ಒಂದು ಪ್ರಸಾದ ಮಾಡ್ತಾ ಇರೋದು, ಒಂದು ಜಾತ್ರೆಯಲ್ಲಿ ಮಾಡ್ತಾ ಇರೋಂಥದ್ದಕ್ಕೆ ಈಗ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ಸ್ ಆಗಲಿ ಯಾವುದು ಯೂಸ್ ಮಾಡ್ತೀರಾ, ಅರ್ಶಿಣ ಪುಡಿ ಹಾಕ್ಕೊಂಡು ಮಾಡ್ತಾ ಇರೋಂಥದ್ದು. ಈಗ ಮಿಕ್ಸ್ ಮಾಡ್ಕೊಂಡು ಈಗ ನೀರು ಹಾಕ್ಕೊತಾ ಇದ್ದಾರೆ ನೋಡಿ, ಬಿಸ್ಲರಿ. ಇದು ಜಲ್ಡಿಯಲ್ಲಿ ಹೊಡೆದ್ರೆ ಕೆಳಗಡೆ ಬಿಡಬೇಕು ಆ ಥರ. ಅಷ್ಟೊಂದು ಬೇಯಿಸ್ಕೊಂಡು ಸೈಡ್ಗೆ ಹಾಕೊಂಡು ಪಾಕ ಮಾಡ್ಕೊಂಡು. ಮತ್ತೆ ಇದನ್ನ ಜಲ್ಡಿ ಮಾಡ್ಕೊಂತೀರಲ್ಲ? ಜಲ್ಡಿ ಮಾಡಿದ್ರೆ ಫೈನ್ ಆಗಿ ಪೇಸ್ಟ್ ಆಗ್ತೈತೆ. ಇಲ್ಲಾಂದ್ರೆ ಉಂಡೆ ಇರ್ತೈತೆ, ಉಂಡೆ ಎಲ್ಲ ಹೋಗ್ಬೇಕು. ಇನ್ನೊಂದು ಪಾತ್ರೆ ಎತ್ಕೊಂಡು ಉಳಿ ಜಾಡಿ ಎತ್ಕೊಂಡು ಕೈ ಜಾಲ್ರ ಅದು ಇದಕ್ಕಂಬ ಕೈ ಬಾಟ್ಲು ಅಂದಂಗೆ. ಅಷ್ಟೇ ಅಣ್ಣ ನೀರು ಹಾಕೋದು ಇದಕ್ಕೆ? ನೀರು ಇಷ್ಟೇನಾ? ನೋಡಿ ಅದ ಅನ್ನೋದು ಇಷ್ಟು ಬರಬೇಕು. ಅದು ತೋರಿಸಿ ಅದು ಇಷ್ಟು. ಓಕೆ ಆ ಥರ ಸೋರ್ಬೇಕಲ್ಲ. ನೋಡಿ ಇದು ಇಷ್ಟು ನೀರು ಹಾಕ್ಕೊಂಡಿದ್ದಾರೆ. ಅದ ಅನ್ನೋದು ಇಷ್ಟು ಮಾತ್ರ ಇರಬೇಕು. ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ಮತ್ತೆ. ಓಕೆ, ಇದನ್ನ ಒಂದು ಅದ ಅನ್ನೋದು ನೀಟಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಜಲ್ಡಿ ತೊಗೊಂಡು ಈಗ ಜಲ್ಡಿಯಲ್ಲಿ ಈ ಥರ ಫಿಲ್ಟರ್ ಮಾಡ್ಕೋಬೇಕು. ಈ ಥರ ಫಿಲ್ಟರ್ ಮಾಡ್ಕೊಂಡು ಪ್ರತಿಯೊಂದು ಒಂದು ಚಿಕ್ಕ ಉಂಟೆ ಇಲ್ದಿರ ಇದರಲ್ಲಿ ಬಂದರೆ ಮಾತ್ರನೇ ಅದು ಒಂದು ಬೂಂದಿ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಅದು ಇಲ್ಲ ಅಂತಂದರೆ ಅದು ಸಿಕ್ಕಾಕೊಳುತ್ತೆ. ಒಂದು ಜಲ್ಡಿಯಲ್ಲಿ ಹೊಡಿತಾರಲ್ಲ, ಸಿಕ್ಕಾಕೊಳುತ್ತೆ. ಆ ಕಾರಣಕ್ಕೆ ನೋಡಿ ಈ ಥರ ಜಲ್ಡಿ ಮಾಡ್ಕೊಂಡು ಈ ಥರ ಮಾಡಿದ್ರೆ ಮಾತ್ರನೇ ಬೂಂದಿ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ ಇದು ಫುಲ್ ಪಾತ್ರೆ ಇದರಲ್ಲಿ ಹಾಕ್ಕೊಂಡು ಈ ಥರ ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಜಲ್ಡಿಯಲ್ಲಿ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಫುಲ್ 10 kg ಇದನ್ನು ಮಾಡ್ಕೊಂಡಿರೋಂಥದ್ದು. ರವೆ ಪಾಯಸ ಮಾಡ್ತಾ ಇದ್ದಾರೆ. ರವೆ ಪಾಯಸ ಮಾಡೋದಕ್ಕೆ 10 kg ಹಾಕಿ ಈಗ ರವೆ ಪಾಯಸ ಮಾಡ್ತಾ ಇರೋಂಥದ್ದು. ಇದು 4,000 ಜನಕ್ಕೆ ಪಾಯಸ ಆಗುತ್ತೆ ಇದು. ಈಗ ಇದನ್ನು ಹುರ್ಕೊತಾರೆ. 10 kg ಹಾಕ್ಬಿಟ್ಟು ಇದರಲ್ಲಿ ಹುರ್ಕೊಳೋಂಥದ್ದು, ಹುರಿದ್ಬಿಟ್ಟು ಪಾಯಸ ಮಾಡೋವಂಥದ್ದು. ನೋಡೋಣ ಬನ್ನಿ. ನೋಡಿ ಇದು ಬೂಂದಿ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರೋವಂಥದ್ದು. ನೋಡಿ ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಫುಲ್ಲು ಒಂದು 3/4 ಬಾಣಲೆ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಮತ್ತು ಆ ಕಡೆ ಕಳ್ಳೆ ಹಸಿಟ್ಟಿದೆ ನೋಡಿ. ಇದು ಕುತ್ಕೊಂಡು ಜಲ್ಡಿ ಇದು ಅದ್ರ ಮೇಲೆ ಕುತ್ಕೊಂಡು ಈಗ ಅದರಲ್ಲಿ ಬೂಂದಿ ಮಾಡ್ಕೊಳೋದಕ್ಕೆ ನೋಡಿ ಅದನ್ನು ಬೂಂದಿ ಮಾಡಿ ನೋಡಿ ಈ ಪರೋಟದಲ್ಲಿ ಹಾಕ್ಕೊತಾರೆ. ಪರೋಟಲ್ಲಿ ಹಾಕ್ಕೊಂಡು ಇದರ ಪ್ರಿಪ್ರೇಷನ್ ಆಗ್ತಾರಂಥದ್ದು. ನೋಡಿ ಬೂಂದಿ ಅನ್ನೋದು ಈಗ ನೋಡಿ ಈ ಥರ ಮಧ್ಯದಲ್ಲಿ ಒಂದು ಕಂಬಿ ಇಟ್ಕೊಂಡಿದ್ದಾರೆ, ಒಂದು ಕುರ್ಪಿ ಇಟ್ಕೊಂಡು ಅದ್ರ ಮೇಲೆ ಜಸ್ಟು ಮೇಲ್ಗಡೆ ಹಾಕಿದ್ರೆ ನೋಡಿ ಈ ಥರ ಬರುತ್ತೆ. ಈಗ ಎಣ್ಣೆ ಅನ್ನೋದು ಚೆನ್ನಾಗಿ ಕಾದಿದ್ಮೇಲೆ ಜಸ್ಟ್ ನೋಡಿ ಸೆಂಟ್ರಲ್ಲಿ ಒಂದು ಕುರ್ಪಿ ಇಟ್ಕೊಂಡಿದ್ದಾರೆ, ಆ ಕಂಬಿ ಮೇಲೆ ಇಟ್ಕೊಂಡು ಈ ಥರ ಜಲ್ಡಿಯಲ್ಲಿ ಮೇಲ್ಗಡೆಯಿಂದ ಹಿಂಗೆ ಹಾಕ್ತಾ ಇದ್ರೆ ನೋಡಿ ಆ ಥರ ಹೋಗ್ಬೇಕು.
ಅದನ್ನ ತಟ್ಟೋದೇನಿಲ್ಲ ಅಣ್ಣ, ಕಟ್ಟಿದ್ರೆ ಎಲ್ಲ ಉದ್ದ ಬಂದ್ಬಿಡ್ತೀವಿ. ಉದ್ದ ಬರುತ್ತೆ. ಆ ಕಾರಣಕ್ಕೆ ಜಸ್ಟ್ ರೌಂಡ್ ಬರ್ಬೇಕು. ರೌಂಡ್ ಬರೋದಕ್ಕೆ ಜಸ್ಟ್ ಅದು ಇಟ್ಕೊಂಡ್ರೆ ಆದಷ್ಟು ಅದನ್ನೇ ಬೀಳುತ್ತೆ, ನಿಧಾನ ಬೀಳುತ್ತೆ, ಒಂದೊಂದು ಡ್ರಾಪೇ ಬೀಳಬೇಕು. ಓಕೆ ಓಕೆ ಓಕೆ. ನೋಡಿ ಅದು ನೋಡಿ ಆ ಥರ ನಿಧಾನಾಗಿ ಒಂದೊಂದು ಡ್ರಾಪೇ ಬಿದ್ದರೆ ರೌಂಡಾಗಿ ಬರುತ್ತೆ ಅದು. ಉದ್ದ ಬಂದ್ಬಿಡ್ತೀವಿ. ತಟ್ಟಬಾರ್ದು. ಓಕೆ. ಬೂಂದಿ ಅನ್ನೋದು ರೌಂಡಾಗಿರ್ಬೇಕು. ನೋಡಿ ಈ ಥರ ಇದು ರೌಂಡಾಗಿ ನೋಡಿ ಈ ಥರ ಬರಬೇಕಿದು ಬೂಂದಿ ಅನ್ನೋದು ಹಿಂಗಿರ್ಬೇಕು. ಓಕೆ. ಇದು ಎಷ್ಟೊತ್ತು ಫ್ರೈ ಮಾಡ್ಕೊಂತೀರಾ ಸರ್? ಜಸ್ಟು ಎಷ್ಟು? ಸಕ್ಕರೆ ಪಾಕ. ಓಕೆ ಓಕೆ. ಅಲ್ಲ ಇದರಲ್ಲೇ ಎಣ್ಣೆಯಲ್ಲಿ ಒಂದು 3 ನಿಮಿಷ. 3 ನಿಮಿಷ ಅಷ್ಟೇ ಅಲ್ಲ? 2.5-3 ನಿಮಿಷ ಅಷ್ಟೇ. ನೋಡಿ ಈಗ ಫ್ರೈ ಆಗಿದೆ, ಈಗ ತೆಗಿತಾ ಇದೆ ನೋಡಿ ಈ ಥರ. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಬುಡ್ಡೆ ಥರ ಇರಬೇಕು. ಬೂಂದಿ ಮಿಕ್ಸರ್ ಇದು ಇದನ್ನು ಬೂಂದಿ ಮಾಡೋದು ಇರಲ್ಲೇನಾ? ಇದನ್ನೇ ಅದು ಬೂಂದಿ ಮಾಡಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದ್ರಿಗೆ ಉಪ್ಪು ಖಾರ ಕೊಡೋದು. ಓಕೆ ಓಕೆ ಓಕೆ. ಇದು ಅರ್ಧ ಫ್ರೈ, ಅದು ಫುಲ್ ಫ್ರೈ. ಅಷ್ಟೇ. ನೋಡಿ ಬೂಂದಿ ಮಾಡ್ಕೊಬೇಕಂದ್ರೆ ಇದೇ ಥರ ಮಾಡ್ಕೋಬೋದು ನೀವು. ಇದನ್ನ ಅರ್ಧ ಫ್ರೈ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಮೆತು ಇದೆ ಇದು. ಅದು ನೀವು ಇನ್ನು ಸ್ವಲ್ಪ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರೆ ಅದು ಮಿಕ್ಸರ್ ಆಗೋಗ್ಬಿಡುತ್ತೆ, ಬೂಂದಿ ಮಿಕ್ಸರ್ ಆಗೋಗುತ್ತೆ. ನೋಡಿ ಇದು 5 kg ರವೆ ಫ್ರೈ ಮಾಡ್ಕೊಂಡಿದ್ದಾರೆ, ಮತ್ತೆ ಏನು 5 kg ಹಾಕ್ಕೊಂಡಿದ್ದಾರೆ ಅಲ್ಲಿ. ನೋಡಿ ಇದು ರವೆ ಅನ್ನೋದು ನೋಡಿ ಇಷ್ಟು ಮಾತ್ರ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ ಲೈಟ್ ಹುರ್ಕೊಂಡಿದ್ದಾರೆ, ಲೈಟಾಗಿ ಇದು ಇಷ್ಟು ಮಾತ್ರ ಹುರ್ಕೊಬೇಕಿದೆ. ನೋಡಿ ಜಲ್ದಿ ಅನ್ನೋದು ಶೇಕೆ ಮಾಡಬಾರ್ದು, ಶೇಕ್ ಮಾಡ್ದಿರ ನಿಧಾನ ಹಾಕ್ಕೊಬೇಕು. ನೋಡಿ ನಿಧಾನ ಹಾಕ್ಕೊಂಡ್ರೆ ನೋಡಿ ಆ ಥರ ಕೆಳಗಡೆ ಅನ್ನೋದು ನಿಧಾನ ಬೀಳುತ್ತದೆ. ನೋಡಿ ಮತ್ತು ಅದನ್ನು ಉಲ್ಟಾ ಇಕ್ಕಿದಾರಲ್ಲಿ. ಅದು ಮೈನು ಈ ಥರ ಒಂದು ಚಿಕ್ಕ ನೀವು ಮಾಡೋ ಅಂಥದ್ದು ಒಂದು ಟಿಪ್ಸ್ ಕೂಡ ಇದು ಬೇಕಾಗುತ್ತೆ. ನೋಡಿ ಆ ಥರ ಉಲ್ಟಾ ಇಕ್ಕೋದ್ರಿಂದ ಅದರಲ್ಲಿರೋದು ಹಿಟ್ಟೆಲ್ಲನೂ ಕೆಳಗಡೆ ಬಂದ್ಬಿಡುತ್ತೆ. ಮತ್ತು ನೆಕ್ಸ್ಟ್ ಟೈಮ್ ನೀವು ಹಾಕ್ತಿರಲ್ಲ, ಹಾಕೋವಾಗ ಅದು ಬೂಂದಿ ಅನ್ನೋದು ನೀಟಾಗಿ ಬಾಂಡಿಯಲ್ಲಿ ಬಿಡಬೇಕು, ಇಲ್ಲಾಂದರೆ ಬಂದಾಗ್ಬಿಡುತ್ತೆ. ಅದು ಓಲ್ ಅನ್ನೋದು ಬಂದಾದರೆ ಅಂದರೂ ಮತ್ತೆ ಬೀಳೋದಿಲ್ಲ ಅದು. ಅಷ್ಟೇ. ಇದು ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಜಸ್ಟ್ ಮೆತ್ತವಾಗೇ ಇರಬೇಕು, ಬೂಂದಿಗೆ ಅನ್ನೋದು ಮೆತ್ತವಾಗೇ ಇರಬೇಕು. ಜಸ್ಟ್ ನೋಡಿ ನಾನು ಫಸ್ಟಿಂದ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು ವಿಡಿಯೋ ಅನ್ನೋದು ಕ್ಲಿಪ್ಪು 1 ನಿಮಿಷ ಆಗಿದೆ ನನಗೆ. ಅವ್ರು ಹಾಕಿದ್ಮೇಲೆ 1 ನಿಮಿಷ ಆಗಿದೆ, ಕರೆಕ್ಟಾಗಿ 1 ನಿಮಿಷಕ್ಕೆ ತೆಗೆದುಬಿಟ್ಟಿದ್ದಾರೆ. ಈ ಥರ ಎಲ್ಲನೂ ನೋಡಿ ಅದರಲ್ಲಿರೋದು ಫುಲ್ಲು ಈ ಥರ ಮಾಡಿ ಈ ಥರ ಬೂಂದಿ ಅನ್ನೋದು ಈ ಥರ ಮಾಡ್ಕೊತಾರೆ. ಮಾಡಿದಾದಮೇಲೆ ಈಗ ಸಕ್ಕರೆ ಪಾಕ ಮಾಡಿ ಸಕ್ಕರೆ ಪಾಕದಲ್ಲಿ ಇದನ್ನು ಹಾಕ್ಕೊಳ್ಳೋಂಥದ್ದು. ನೋಡಿ 10 kg ಕಳ್ಳೆ ಹಸಿಟ್ಟು ಹಾಕಿ ಬೂಂದಿ ಅನ್ನೋದು ರೆಡಿಯಾಗಿದೆ. ನೋಡಿ ಇದು 2 ಪರೋಟ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಈಗ ಬೂಂದಿ ಮಾಡೋದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದಾರೆ. ಸಕ್ಕರೆ ಬಂದು 15 kg ಸಕ್ಕರೆ ಹಾಕ್ಕೊಂಡಿರೋದು. 15 ಶೇರು ಸಕ್ಕರೆ ಹಾಕ್ಕೊಂಡಿದ್ದಾರೆ. ಮತ್ತು 6 ಲೀಟ್ರು ನೀರು ಹಾಕ್ಕೊಂಡು ಈಗ ಇದನ್ನು ಪಾಕ ಮಾಡ್ತಾ ಇದ್ದಾರೆ, ಸಕ್ಕರೆ ಪಾಕ. ನೋಡಿ ಸಕ್ಕರೆ ಪಾಕ ಅನ್ನೋದು ಈಗ ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ. ಒಂದು 5 ನಿಮಿಷ ಆಗಿದೆ ಸಕ್ಕರೆ ಹಾಕಿ. ಈಗ ಫುಲ್ಲು ಹೈ ಫ್ಲೇಮಲ್ಲಿ ಮಾಡ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ ಈಗ ಆಗಿದೆ, ಒಂದು 15 ನಿಮಿಷ ಇದನ್ನು ಕುದಿಸ್ಕೊಂಡಿದ್ದಾರೆ. ಈಗ ಪಾಕ ಅನ್ನೋದು ನೋಡಿ ಈ ಮಾತ್ರ ಬರಬೇಕಿದೆ.
ನೋಡಿ ಒಂದೊಂದು ಡಾಟ್ ಈ ಥರ ಸುರಿತಾ ಇದೆ ನೋಡಿ, ಇಷ್ಟು ಮಾತ್ರ ಬರಬೇಕಾಗುತ್ತೆ. ಈ ಥರ ಬಂದಿದೆ ಅಂತಂದರೆ ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಹಾಂ. ಇದು ಏನಕ್ಕೆ ಸರ್ ಇದು? ಓಕೆ ಓಕೆ. ನೋಡಿ ಸ್ವಲ್ಪ ಎತ್ತಿಕ್ಕೊಂತ ಇದ್ದಾರೆ, ಅಕಸ್ಮಾತ್ ಏನಾದ್ರು ಜಾಸ್ತಿ ಆದರೆ ವೇಸ್ಟ್ ಆಗುತ್ತೆ ಅನ್ನೋದು. ಹಾಂ, ಹಾಕ್ಕೊಳ್ಳಿ ಅದು. ಇದು ಕುದಿಯೋ ಟೈಮಲ್ಲಿ ಹಾಕ್ಕೋಬೇಕಾ ಇದನ್ನು? ಓಕೆ ಓಕೆ, ಡೈರೆಕ್ಟು ಆಫ್ ಮಾಡೋದೇನು ಬೇಕಾಗಿಲ್ಲ. ಹಾಂ ಹಾಂ. ನೋಡಿ ಇದು ಕುದೀತಾ ಇದೆ, ಆ ಪಾಕ ಅನ್ನೋದು ಕರೆಕ್ಟಾಗಿ ಬಂದಿದ ತಕ್ಷಣ ಈಗ ಬೂಂದಿ ಹಾಕ್ಕೊಂಡಿದ್ದಾರೆ. ಎರಡು ಪರಾಟ ರೆಡಿ ಮಾಡಿದ್ರಲ್ಲ, ಅದನ್ನು ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಪಾಕ ಅನ್ನೋದು ಎಲ್ಲದಕ್ಕೂ ನೆನಿಬೇಕು, ಎಲ್ಲ ಬೂಂದಿಗೂ ನೆನೆಯೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈ ಪಾಕ ಇದಕ್ಕೆ ಸರೋಯ್ತು ಅಂದರೆ ಇದು ಓಕೆ, ಇಲ್ಲ ಅಂತ ಇನ್ನೂ ಪಾಕ ಬೇಕು ಅಂತಂದರೆ ಇದನ್ನು ಹಾಕ್ಕೊತಾರೆ. ಅದಕ್ಕಂತ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದಾರೆ. ಒಂದು 2 ಸೌಟೆ ಎತ್ತಿಟ್ಕೊಂಡಿದ್ದಾರೆ, 2-3 ಸೌಟೆ. ನೋಡಿ ಈಗ ಆಫ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಆಫ್ ಮಾಡ್ಕೊಂಡಿರೋಂಥದ್ದು. ನೋಡಿ ಈಗ ಗೋಡಂಬಿ ಫ್ರೈ ಮಾಡ್ಕೊತಾ ಇದ್ದಾರೆ ಇದರಲ್ಲಿ ಹಾಕೋದಕ್ಕೆ. ಜಸ್ಟ್ ಲೈಟಾಗಿ ಜಸ್ಟ್ ಒಂದು 10-15 ಸೆಕೆಂಡ್ ಇಟ್ಕೊಂಡು ಈಗ ಇದರಲ್ಲಿ ಹಾಕ್ಕೊಂಡಿರೋಂಥದ್ದು. ನೋಡಿ ಫುಲ್ ಕಾದಿರೋ ಎಣ್ಣೆದಲ್ಲಿ ಈ ಥರ ಇಟ್ಬಿಟ್ಟು ಇದರಲ್ಲಿ ಹಾಕ್ಕೊಂಡು ಹೋಗಷ್ಟೆ. ಈಗ ದ್ರಾಕ್ಷಿ ಹಾಕ್ಕೊತಾ ಇದ್ದಾರೆ, ಒಣ ದ್ರಾಕ್ಷಿ. ಬೂಂದಿ ಅನ್ನೋದು ರೆಡಿ ಆಗಿದೆ, ಸ್ವೀಟ್ ಬೂಂದಿ. ನೋಡಿ ಬೂಂದಿ ಅನ್ನೋದು ರೆಡಿ ಆಗಿದೆ. ಈಗ ಇದಕ್ಕೆ ರವೆ ಪಾಯಸ ಮಾಡ್ಕೊತಾರೆ, ರವೆ ಪಾಯಸ ಜೊತೆಗೆ ಇದನ್ನು ಹಾಕೋಣ ಅಂಥದ್ದು. ಹಾಂ ಹಾಕಿ. ನೋಡಿ ಇದ್ರ ಮೇಲೆ ಈಗ ಲಾಸ್ಟಲ್ಲಿ ತುಪ್ಪ ಹಾಕ್ಕೊತಾ ಇದ್ದಾರೆ, ನಂದಿನಿ ತುಪ್ಪ. ಅರ್ಧ ಕೆ ಜಿ ಹಾಕಿದ್ರಾ? ಅರ್ಧ ಕೆ ಜಿ ತುಪ್ಪ ಹಾಕಿರೋಂಥದ್ದು ಇದು. ನೋಡಿ ರವೆ ಅನ್ನೋದು 10 ಕೆ ಜಿ ಇದೆ, 10 ಕೆ ಜಿ ಹುರಿದ್ಬಿಟ್ಟು ಇದು ಒಂದು ಪರೋಟದಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ನೋಡಿ ಆಲ್ಮೋಸ್ಟ್ ಒಂದು 2 ಅವರ್ ಆಗಿದೆ ಬೂಂದಿ ಮಾಡಿ. ಈ ಥರ ಆಗಲೇ ಮಿಕ್ಸ್ ಮಾಡಿಕೊಟ್ಟಿದ್ರು, ಈಗ 2 ಅವರ್ ಆದಮೇಲೆ ಈ ಥರ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ನೋಡಿ ಈ ಥರ ಬೂಂದಿ ಆಗೈತಲ್ಲ. ಹಾಂ ನೋಡಿ ಈ ಥರ ಉದ್ರಾಗಿ ಈ ಥರ ಇರಬೇಕು. ಹಾಂ ನೋಡಿ ಈ ಥರ ಉದ್ರಾಗಿ ಬರಬೇಕು. ಆ ಪಾಕ ಅನ್ನೋದು ನೀವು ತೆಳುವಾಗಿ ನೀಟಾಗಿ ಅಲ್ಲಿ ಆವಾಗಲೇ ತೋರಿಸಿದ್ನಲ್ಲ, ಆ ಥರ ತೊಗೊಂಡ್ರೆ ನೋಡಿ ಈ ಥರ ನಿಮಗೆ ಬೂಂದಿ ಬರುತ್ತೆ. ಹಾಂ ರವೆ ಪಾಯಸ ಮಾಡೋದಕ್ಕೆ ತುಪ್ಪ ಹಾಕ್ಕೊತಾ ಇದ್ದಾರೆ. 1.5 ಕೆ ಜಿ ಹಾಕ್ಕೊತೀರಾ? ಹಾಂ 1.5 ಕೆ ಜಿ ತುಪ್ಪ ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಒಂದು 2-3 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ ಎಣ್ಣೆ ತುಪ್ಪ ಕಾದಿದೆ, ಕಾದಿದ್ದಾದ್ಮೇಲೆ ಈಗ ಗೋಡಂಬಿ ಹಾಕ್ಕೊಂಡಿದ್ದಾರೆ.
ಆಲ್ಮೋಸ್ಟ್ ಒಂದು ಒಂದೂವರೆ ಕೆ ಜಿ ಗೋಡಂಬಿ ಹಾಕ್ಕೊಂಡಿದ್ದಾರೆ. ಹಾಂ 2 ದಿನ ಗೋಡಂಬಿ ಅನ್ನೋದು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ ಕಡಲೆ ಬೇಳೆ ಹಾಕ್ಕೊತಾ ಇದ್ದಾರೆ. ಈಗ ಒಂದು ಕೆ ಜಿ ಕಡಲೆಬೇಳೆ ಹಾಕ್ಕೊಂಡಿದ್ದಾರೆ ಅಲ್ಲ, 1.5 ಕೆ ಜಿ ಆಯಿತು. 1.5 ಕೆ ಜಿ ಕಡಲೆಬೇಳೆ ಬೆಂದಿದೆಯಲ್ಲ. ಕಡಲೆಬೇಳೆ ಬೆಂದಿದ್ದಾದಮೇಲೆ ಇನ್ನೂ ನೀರು ಹಾಕ್ಕೊತಾ ಇದ್ದಾರೆ. ಮತ್ತು ನೋಡಿ ಹಾಲು ಹಾಕ್ಕೊಂಡಿದ್ದಾರೆ. ಹಾಲು 20 ಲೀಟ್ರ್ ಕ್ಯಾನ್ ಇದು. 20 ಲೀಟ್ರ್ ಕ್ಯಾನಲ್ಲಿ ಒಂದು 12 ಲೀಟ್ರು ಹಾಲು ಹಾಕ್ಕೊಂಡಿದ್ದಾರೆ. 12 ಲೀಟ್ರ್ ಹಾಲು ಹಾಕ್ಕೊಂಡು ಮತ್ತೆ ನೀರು ಹಾಕ್ಕೊತಾರೆ. ಇದು 4ರಿಂದ ಒಂದು 5,000 ಜನಕ್ಕೆ ರವೆ ಪಾಯಸ. ನೋಡಿ ಈಗ 6 ಕ್ಯಾನು ನೀರು ಹಾಕಿದ್ದಾರೆ. ಬೇಕಾದರೆ ನೋಡಿಕೊಂಡು ಹಾಕ್ಕೊತಾರೆ. ಈಗ ಅದ ನೋಡಿಕೊಂಡು ಗಟ್ಟಿ ಅದ ನೋಡಿಕೊಂಡು ಹಾಕೋಣಂತ. ನೋಡಿ ಈಗ ನೀರು ಅನ್ನೋದು ಚೆನ್ನಾಗಿ ಕಾದಿದಾದ್ಮೇಲೆ ಈಗ ಬೆಲ್ಲ ಹಾಕ್ಕೊತಾ ಇದ್ದಾರೆ. ಎಷ್ಟು ಕೆ ಜಿ ಬೆಲ್ಲ ಅಣ್ಣ ಇದು? ಹಾಂ, ಒಂದು 35 ಕೆ ಜಿ ಬೆಲ್ಲ ಐತೆ. ಇಟ್ಕೊಳ್ರಿ ಹಂಗೆ ಫುಲ್ ಹಾಕ್ಕೊಂಡು ಹಂಗೆ ಫುಲ್ ಬೇಡ. ಹಾಂ, ನೋಡಿ ಇದು ಹಾಕೋ ಟೈಮಲ್ಲಿ ನಿಧಾನಾಗಿ ಹಾಕಬೇಕು. ನೋಡಿ ಏನಾದರೂ ಜೋರ ಬಿಟ್ಟು ಅಂದರೆ ಎಗರುತ್ತೆ. ನೋಡಿ ಈ ಥರ ಎಗರುತ್ತೆ. ಹೌದೌದು. ನೋಡಿ ಆಮೇಲೆ ಸ್ವೀಟ್ ನೋಡಿಕೊಂಡು ಮತ್ತೆ ಮಿಕ್ಕಿದ್ದು ಹಾಕ್ಕೊತಾರೆ. ಮತ್ತು ಜಾಸ್ತಿ ಸ್ವೀಟ್ ಆಗೋಯ್ತು ಅಂದರೆ ಮತ್ತೆ ಕಷ್ಟ ಆಗುತ್ತೆ. ಅದನ್ನು ನೋಡಿಕೊಂಡು ಆಮೇಲೆ ಹಾಕ್ಕೊಳಂತ. ಈಗ ಕೊಬ್ಬರಿ ಹಾಕ್ಕೊತಾ ಇದ್ದಾರೆ, ಹಸಿ ಕೊಬ್ಬರಿ. ಈಗ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಹಾಕಿರೋ ಅಂಥದ್ದು. ದ್ರಾಕ್ಷಿ ಹಾಕ್ಕೊತಾ ಇದ್ದಾರೆ, ಒಣ ದ್ರಾಕ್ಷಿ. ಹಾಂ, ಕೊಬ್ಬರಿ ಗಸಗಸೆ. ನೋಡಿ ಕೊಬ್ಬರಿ ಮತ್ತು ಗಸಗಸೆ ಅವೆರಡು ಮಿಕ್ಸಿಗೆ ಹಾಕ್ಕೊಂಡಿರೋಂಥದ್ದು. ಹಾಂ, ಓಕೆ. ನೋಡಿ ಈಗ ಮಿಲ್ಕ್ ಮೇಡ್ ಟಿನ್ ಹಾಕ್ಕೊತಾ ಇದ್ದಾರೆ. ಮಿಲ್ಕ್ ಮೇಡ್ ಟಿನ್ನು 8 ಟಿನ್ ಹಾಕ್ಕೊತಾ ಇದ್ದಾರೆ. ನೋಡಿ ಇಲ್ಲಿ ಒಂದು 4, ನೋಡಿ ಅಲ್ಲೊಂದು 4, 8 ಟಿನ್ ಹಾಕ್ಕೊತಾ ಇದ್ದಾರೆ. ಮತ್ತು ಬಾದಾಮ್ ಮಿಕ್ಸು, ಬಾದಾಮ್ ಪುಡಿ ಬರುತ್ತಲ್ಲ ಇದು ಬಾದಾಮ್ ಪುಡಿ MTRದು. ಇದು 2 ಕೆ ಜಿ ಹಾಕ್ಕೊತಾ ಇದ್ದಾರೆ. 2 ಕೆ ಜಿ ಫುಲ್ ಹಾಕ್ಕೊತೀರಣ್ಣ? ಹಾಂ, 2 ಕೆ ಜಿ ಫುಲ್ಲು ಇದರಲ್ಲಿ ಹಾಕ್ಕೊತಾರೆ. ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ ಇದು ನೆನ್ನೆ ಹುರ್ಕೊಂಡಿದ್ದು, ನೆನ್ನೆ ನೈಟು ಹುರ್ಕೊಂಡಿರೋದು ಈಗ ಅದರಲ್ಲಿ ಹಾಕ್ಕೊತಾರೆ. ನೋಡಿ ಇದು ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ. ಈಗ ಫುಲ್ಲು ಚೆನ್ನಾಗಿ ಕುದೀತಾ ಇದೆ. ನೋಡಿ ಈಗ ರವೆ ಹಾಕ್ಕೊತಾ ಇದ್ದಾರೆ. ನೋಡಿ ತೆಳ್ಳಕ್ಕೆ ಹಾಕ್ಕೊಬೇಕು. ಒಬ್ಬರು ಮಿಕ್ಸ್ ಮಾಡ್ತಾ ಇರಬೇಕು, ರವೆ ಒಬ್ರು ಹಾಕ್ಕೊತಾ ಇರಬೇಕು. ತೆಳ್ಳಗೆ ಬಿಡಬೇಕು. ನೋಡಿ ಫುಲ್ 10 ಕೆ ಜಿ ಹಾಕ್ಕೊಂಡಿದ್ದಾರೆ. ಈಗ ಬಾದಾಮ್ ಮಿಕ್ಸು, ಬಾದಾಮ್ ಪುಡಿ ಹಾಕ್ಕೊತಾರೆ. 2 ಕೆ ಜಿ ಬಾದಾಮ್ ಪುಡಿ.
ನೋಡಿ ಈಗ ಒಂದು 10 ನಿಮಿಷ ಕುದಿಸ್ಕೊಂಡಿದ್ದಾರೆ ನೋಡಿ, ಈ ಥರ ಒಂದು ಹದ ಬಂದಿದೆ. ಹಾಂ ಹಾಂ ಆಯಿತಾ. ಇದನ್ನು ಬಿಟ್ಬಿಟ್ರೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಗಟ್ಟಿ ಆಗೋಗುತ್ತಲ್ಲ. ಗಟ್ಟಿ ಆಗುತ್ತೆ. ಹಾಂ ಇದೇ ಥರನೇ ಇರ್ಬೇಕು, ಇದೇ ಥರನೇ ಮೇಂಟೈನ್ ಮಾಡ್ಕೊಬೇಕು ನಾವು ಈಗ. ಹಾಂ 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 ಅದೇನೋ ಗಟ್ಟಿ ಬಂದ್ರೂ ಹಾಲು ಹಾಕ್ಕೊಂಡು ರೆಡಿ ಮಾಡ್ತಾರೆ. ಹೌದಾ, ಓಕೆ ಓಕೆ. ಹಾಂ ಹಾಂ ನೋಡಿ ಈಗ ಗಸಗಸೆ ಮತ್ತು ಏಲಕ್ಬಿಡೆ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಇದ್ರ ಹಾಕ್ಕೊಂತಾರೆ ಅಂಥದ್ದು ಲಾಸ್ಟಲ್ಲಿ. ನೋಡಿ ಇದು ಈ ಗಸಗಸೆ ಮತ್ತು ಏಲಕ್ಬಿಡೆ ಈಗ ಹಾಕ್ಕೊಂಡು ಈಗ ಜಸ್ಟ್ ಒಂದು 5 ನಿಮಿಷ ಕುದಿಸ್ಕೊಂಡು ಇದನ್ನು ಸ್ಟಾಪ್ ಮಾಡ್ತಾರೆ. ಇದು ಅದ ಅನ್ನೋದು ಕರೆಕ್ಟಾಗಿ ಬಂದಿದೆ ಇದು. ನೋಡಿ ಇದು ಸ್ವೀಟ್ ಬೂಂದಿಯಲ್ಲಿ ಇದೊಂದು 1 kg ಆಗಷ್ಟು ಬಾದಾಮ್ ಮಿಕ್ಸು ಆಗಲೇ ತೋರಿಸೋದ್ನಲ್ಲ, MTR ಬಾದಾಮ್ ಮಿಕ್ಸು ಬಾದಾಮ್ ಪುಡಿ, ಇದನ್ನು ಒಂದು 1 kg ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಬಾದಾಮ್ ಮಿಕ್ಸ್ ಹಾಕ್ಕೊಂಡು ಈ ಥರ ಫುಲ್ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಇದು ನೋಡಿ ಇದು ಬೂಂದಿ ಅನ್ನೋದು ಇಷ್ಟು ಮಾತ್ರ ನೋಡಿ ಈ ಥರ ಬರಬೇಕು, ನೀಟಾಗಿ ಕ್ಲೀನಾಗಿ ಬಂದಿದೆ. ನೋಡಿ ಇದು ಪಾಯಸ ಅನ್ನೋದು ಈಗ ರೆಡಿ ಆಗಿದೆ. ಈ ಪಾಯಸ ಫುಲ್ ಕ್ಲೀನಾಗಿ ನೀಟಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಬಂದಿದೆ. ನೋಡಿ ರವೆ ಪಾಯಸ ರೆಡಿ, ನೋಡಿ ಈ ಥರ ಸಕ್ಕತ್ತಾಗಿ ಬಂದಿದೆ. ರವೆ ಪಾಯಸ ರೆಡಿ. ಬನ್ನಿ ನೋಡೋಣ ಯಾವ ರೀತಿ ಟೇಸ್ಟ್ ಇದೆ ಅಂತ ಬಿಟ್ಟು ಹೇಳ್ತೀನಿ. ಸ್ನೇಹಿತರೆ ನೋಡಿ ಬೂಂದಿ ಪಾಯಸ ಎರಡೂ ಮಾಡಿರೋವಂಥದ್ದು. ಇದು ರವೆ ಪಾಯಸಗೆ ಬೂಂದಿ ಸ್ವೀಟ್ ಬೂಂದಿ ಮಾಡಿದ್ದಾರೆ. ವಾವ್, ಬೂಂದಿ ಪಾಯಸ ತಿಂದ ನೀನು? ತಿಂದಿಲ್ಲ? ತಿಂದು ನೋಡು, ಚೆನ್ನಾಗಿದೆ ನೋಡಿ. ಇದ್ರ ಜೊತೆಗೆ ಬೂಂದಿ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿದೆ. ಬೂಂದಿ ಪಾಯಸ ಅಂತೂ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸ್ವೀಟ್ ರೆಸಿಪೀಸ್ ಅಂತೂ ಇನ್ನೂ ಬಿಗ್ ಕ್ವಾಂಟಿಟಿಯಲ್ಲಿ ತುಂಬ ವೆರೈಟಿ ಸ್ವೀಟ್ಸ್ ಅನ್ನೋದು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಹಾಯ್, ಹೆಂಗೈತೆ ಗೀ ರೈಸು, ಮುದ್ದೆ, ಕಾಳು ಸಾರು ಸೂಪರಾ? ಹೆಂಗಕ್ಕ? ಹೆಂಗಣ್ಣ, ಚೆನ್ನಾಯ್ತಾ ಮುದ್ದೆ ಕಾಳು ಸಾರು? ಚೆನ್ನಾಗಿದೆ, ಓಕೆ. ಹೆಂಗಣ್ಣ, ಚೆನ್ನಾಯ್ತಾ? ಹೆಂಗಕ್ಕ ಮುದ್ದೆ ಕಾಳು ಸಾರು, ಗೀ ರೈಸು ಚೆನ್ನಾಗಿದೆ? ಹೆಂಗಣ್ಣ, ಚೆನ್ನಾಯ್ತಾ ಮುದ್ದೆ ಕಾಳು ಸಾರು? ಕ್ಯಾಟ್ರಸ್ ಕಡೆಯಿಂದ ಮಾಡ್ತಾ ಇರೋವಂಥದ್ದು ಮುದ್ದೆ ಕಾಳು ಸಾರು, ಗೀ ರೈಸು, ಪ್ರತಿಯೊಂದು ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ ಇದು ಪಾಯಸ, ಮುದ್ದೆ, ಬಾದಿಷಾ, ನೋಡಿ ಗೀ ರೈಸು, ಮಜ್ಜಿಗೆ, ಬೂಂದಿ, ನೋಡಿ ಬೂಂದಿ ಇದೆ, ಪಾಯಸ, ಬೂಂದಿ, ಅನ್ನ, ರಸ, ಸಾರು, ನೋಡಿ ಇದೆಲ್ಲ ಮಾಡಿರೋಂಥದ್ದು ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ ನಿಮಗೆಲ್ಲರಿಗೂ ಎಲ್ಲಾದರೂ ಫಂಕ್ಷನ್ಸ್ ಎಲ್ಲೇ ಇದ್ರೂ, ಮದುವೆಗಾಗಲಿ, ಗುರುಪ್ರವೇಶ ಆಗಲಿ, ಎಲ್ಲೇ ಇದ್ರೂ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇವರು ನಂಬರು ಮತ್ತು ಇವರು ವಿಸಿಟಿಂಗ್ ಕಾರ್ಡು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ ಪಾನಕ ಮತ್ತು ಮಜ್ಜಿಗೆ ಕೊಡ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ಒಂದು 10 ರಿಂದ 15 ಗಾಡಿಗಳು ಈ ಥರ ಟ್ರ್ಯಾಕ್ಟರು ಮತ್ತು ಈ ಥರ ಟೆಂಪೋಗಳಲ್ಲಿ ಕೊಡ್ತಾ ಇರೋವಂಥದ್ದು ಇಲ್ಲಿ.